ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹಿಂದೆಲ್ಲ ಸಿಹಿ ಊಟ ಅಂದಾಗ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡ್ತಾಯಿದ್ರು. ಎಲ್ಲೋ ಅಪರೂಪಕ್ಕೆ ಒಮ್ಮೆ ಯಾವುದೋ ಒಂದು ಕಾರ್ಯಕ್ರಮ ಸಮಾರಂಭ ಅಂಥ ಸಂದರ್ಭದಲ್ಲಿ ಸಂತೋಷವನ್ನು ಹಂಚಿಕೊಳ್ಳಲು ಸಿಹಿ ಊಟದ ಒಂದು ಆಚರಣೆ ರೂಢಿಯಲ್ಲಿತ್ತು. ಆದರೆ ಇಂದೇನಾಗಿದೆ, ಜಗತ್ತಿನಾದ್ಯಂತ ನಾವು ನೋಡೋದಾದರೆ ಭಾರತ 2024ರಲ್ಲೇ ಮಧುಮೇಹಿಗಳ ರಾಜಧಾನಿ ಅಂತ ಒಂದು ಕುಖ್ಯಾತಿಯನ್ನು ಪಡೆದಿದೆ. ನಮ್ಮಲ್ಲಿ ಬಹಳಷ್ಟು ಜನ ಮಧುಮೇಹಕ್ಕೆ ತುತ್ತಾಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಅತಿಯಾಗಿ ಸಕ್ಕರೆಯನ್ನು ನಾವು ಸೇವನೆ ಮಾಡೋದು. ಸಂತೋಷಕ್ಕೂ ಸಿಹಿಯನ್ನು ತಿಂತಾರೆ, ದುಃಖಕ್ಕೂ ಸಿಹಿಯನ್ನು ತಿಂತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ತುಂಬ ಒತ್ತಡ ಆಗಿದೆ ಅಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಅತಿಯಾಗಿ ಚಾಕ್ಲೇಟ್ಸ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಸಿಹಿಯನ್ನು ತಿನ್ನೋದು, ಇದರಿಂದ ಒತ್ತಡದ ನಿವಾರಣೆ ಆಗುತ್ತೆ ಅಂತ ಅನ್ಕೊಂತಾರೆ. ಆದರೆ ಅತಿಯಾದ ಸಕ್ಕರೆಯ ಸೇವನೆ ಬರೀ ಮಧುಮೇಹ ಮಾತ್ರ ಕಾರಣವಲ್ಲ, ಇದರ ಜೊತೆಯಲ್ಲಿ ಸೌಂದರ್ಯವನ್ನು ಸಹ ಹಾಳು ಮಾಡುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳು ಅದನ್ನು ದೃಢಪಡಿಸಿವೆ. ಅಂದರೆ ಯಾರು ಅತಿಯಾಗಿ ಸಕ್ಕರೆಯನ್ನು ಬಳಕೆ ಮಾಡ್ತಾರೆ, ಸಿಹಿಯನ್ನು ಹೆಚ್ಚು ಹೆಚ್ಚು ತಿಂತಾ ಬರ್ತಾರೆ, ಅಂಥವರಿಗೆ ವಯಸ್ಸಾಗುವ ಪ್ರಕ್ರಿಯೆ ಬಹಳ ಬೇಗ ನಡೆಯುತ್ತೆ. ಅವರ ಚರ್ಮ ಸುಕ್ಕಾಗುತ್ತೆ, ಅವರ ಚರ್ಮದ ಕಾಂತಿ ಹಾಳಾಗುತ್ತೆ. ಹಾಗಾಗಿ ಸಕ್ಕರೆಯನ್ನು ಮಿತವಾಗಿ ನಾವು ಬಳಕೆ ಮಾಡಬೇಕು. ಎಲ್ಲಿ ಸಾಧ್ಯವೋ ಅಲ್ಲಿ ನ್ಯಾಚುರಲ್ ಶುಗರ್ ಅಂತ ಅಂತೀವಲ್ಲ, ಅಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಡೇಟ್ಸ್ಗಳಲ್ಲಿ ಇರುವಂತಹ ನ್ಯಾಚುರಲ್ ಶುಗರ್ ಆಗ್ಬೋದು, ಹನಿ ಆಗ್ಬೋದು, ಅಂಥದನ್ನು ಬಳಕೆ ಮಾಡಬೇಕು. ಆದರೆ ಮಧುಮೇಹಿಗಳು ಸಕ್ಕರೆಯನ್ನೇ ಬಳಕೆ ಮಾಡಬಾರ್ದು. ಅದು ಬೆಲ್ಲ ಆಗ್ಬೋದು, ನ್ಯಾಚುರಲ್ ಶುಗರ್ ಆಗ್ಬೋದು, ಯಾವುದೇ ಆದರೂ ಸಕ್ಕರೆನೇ. ಹಾಗಾಗಿ ಮಧುಮೇಹಿಗಳು ಅದನ್ನು ಬಳಕೆ ಮಾಡಬಾರ್ದು. ಆದರೆ ಜನಸಾಮಾನ್ಯರು ನಮ್ಮ ಚರ್ಮ ಚೆನ್ನಾಗಿರಬೇಕು, ನಮ್ಮ ಸೌಂದರ್ಯ ಚೆನ್ನಾಗಿರಬೇಕು ಅಂತ ನಾವು ಅಂದ್ಕೊಳ್ಳೋದಾದರೆ ಸಕ್ಕರೆಯ ಪ್ರಮಾಣವನ್ನು ಸೇವಿಸುವುದನ್ನು ನಾವು ಕಡಿಮೆ ಮಾಡ್ತಾ ಬಂದರೆ ನಮ್ಮ ಚರ್ಮ ಚೆನ್ನಾಗಿರುತ್ತೆ. ಹಾಗಾದರೆ ಚರ್ಮಕ್ಕೂ ಮತ್ತು ಸಕ್ಕರೆಗೂ ಏನು ಸಂಬಂಧ ಅಂತ ನಾವು ನೋಡೋದಾದರೆ, ಸಕ್ಕರೆಯನ್ನು ಸೇವಿಸಿದಾಗ ಗ್ಲೂಕೋಸ್ ಏನಾಗುತ್ತೆ, ಕೊಲಾಜಿನ್ ಎನ್ನುವ ಒಂದು ಪ್ರೋಟೀನು, ಎಲಾಸ್ಟಿನ್ನು ಮತ್ತು ಕೊಲಾಜಿನ್, ಈ ಎರಡು ಪ್ರೋಟೀನುಗಳು ನಮ್ಮ ಚರ್ಮದ ತ್ವಚೆಯನ್ನು ಕಾಪಾಡುವಂತಹ ಪ್ರೋಟೀನುಗಳು. ಚರ್ಮದ ಕಾಂತಿ ಆಗ್ಬೋದು, ತ್ವಚೆ ಆಗ್ಬೋದು, ಅದನ್ನೆಲ್ಲ ಕಾಪಾಡುವಂಥದ್ದು ಎಲಾಸ್ಟಿನ್ ಮತ್ತು ಕೊಲಾಜಿನು ಬಹಳ ಮುಖ್ಯ. ಅದಕ್ಕೆ ನೋಡಿ, ಇತ್ತೀಚಿನ ದಿನದಲ್ಲಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಕೊಲಾಜಿನ್ ಯುಕ್ತ ಕ್ರೀಮ್ಗಳನ್ನು ಬಳಕೆ ಮಾಡಿ, ಕೊಲಾಜಿನ್ ಯುಕ್ತ ಆಹಾರಗಳನ್ನು ಸೇವನೆ ಮಾಡಿ ಅಂತ ಬಹಳಷ್ಟು ನಮಗೆ ಜಾಹೀರಾತುಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಕೊಲಾಜಿನ್ ಏನಿದೆ, ನಮ್ಮ ಚರ್ಮ ತುಂಬ ಚೆನ್ನಾಗಿರಬೇಕು, ಸುಕ್ಕಾಗಬಾರ್ದು, ಕಾಂತಿಯುತವಾಗಿರಬೇಕು ಅನ್ನೋದಾದರೆ ಅದಕ್ಕೆ ಸರಿಯಾದ ಪ್ರಮಾಣದ ಕೊಲಾಜಿನ್ ನಮ್ಮ ಚರ್ಮದಲ್ಲಿ ಇರಬೇಕು. ಕೊಲಾಜಿನ್ ಅನ್ನುವುದು ಒಂದು ಪ್ರೋಟೀನು, ಎಲಾಸ್ಟಿನ್ನು ಸಹ ಒಂದು ಪ್ರೋಟೀನು. ನಾವು ಸೇವಿಸುವ ಸಕ್ಕರೆ ಕೊನೆಗೇನಾಗುತ್ತೆ, ಆ ಗ್ಲೂಕೋಸ್, ಸಕ್ಕರೆ ಏನಾಗುತ್ತೆ, ಸಿಂಪಲ್ ಫಾರ್ಮ್ ಆಗಿ ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ಏನು ಮಾಡುತ್ತೆ, ಈ ಕೊಲಾಜಿನ್ ಮತ್ತು ಎಲಾಸ್ಟಿನ್ ಜೊತೆ ಬೈಂಡ್ ಆಗುತ್ತೆ, ಜೋಡಣೆ ಆಗುತ್ತೆ. ಆ ಜೋಡಣೆ ಆಗುವ ಪ್ರಕ್ರಿಯೆಯನ್ನು ನಾವು ಗ್ಲೈಕೇಷನ್ ಅಂತ ಕರಿತೀವಿ. ಗ್ಲೂಕೋಸ್ ಮತ್ತು ಪ್ರೋಟೀನ್ ಜೋಡಣೆಯಾಗುವುದು ಗ್ಲೈಕೇಷನ್. ನಂತರ ಇದು ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಎನ್ನುವ ಒಂದು ಪ್ರಕ್ರಿಯೆಗೆ ಒಳಪಟ್ಟು ಕೆಲವೊಂದು ಪ್ರೋಟೀನ್ಗಳ ಜೊತೆಗೆ ಈ ಒಂದು ಗ್ಲೂಕೋಸ್ ಸಹ ಸೇರುತ್ತೆ. ಇದನ್ನು ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಮಧುಮೇಹಿಗಳಲ್ಲಿ ಅವರ ಕಣ್ಣಿನ ಒಂದು ದೌರ್ಬಲ್ಯ ಉಂಟಾಗುತ್ತೆ, ಮೂತ್ರಪಿಂಡದ ಹಾನಿ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಅವರ ರಕ್ತದಲ್ಲಿ ಹೆಚ್ಚಾದ ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು. ಇಲ್ಲೇನಾಗುತ್ತೆ, ಈ ಒಂದು ಸಾಮಾನ್ಯವಾಗಿ ಕೊಲಾಜನ್ ಅಂತ ನಾವು ನೋಡೋದಾದರೆ ಇದರಲ್ಲಿ ಗ್ಲೈಸಿನ್ ಇರುತ್ತೆ, ಪ್ರೋಲೀನ್ ಅಮೈನೋ ಆಸಿಡ್, ಇವೆಲ್ಲ ಅಮೈನೋ ಆಸಿಡ್ಗಳು. ಗ್ಲೈಸಿನ್ ಎನ್ನುವ ಅಮೈನೋ ಆಸಿಡ್, ಪ್ರೋಲೀನ್ ಎನ್ನುವ ಅಮೈನೋ ಆಸಿಡ್, ಹೈಡ್ರಾಕ್ಸಿ ಪ್ರೋಲೀನ್ ಎನ್ನುವ ಅಮೈನೋ ಆಸಿಡ್ಗಳೆಲ್ಲ ಸೇರ್ಪಡೆಯಾಗಿ ಈ ಗ್ಲೈಕೋಜನ್ ಎನ್ನುವ ಒಂದು ಪ್ರೋಟೀನ್ ಆಗೋದು. ಇವೆಲ್ಲ ಬೇರೆ ಬೇರೆ ಅಮೈನೋ ಆಸಿಡ್ಗಳು, ಇವೆಲ್ಲ ಒಟ್ಟಾರೆ ಸೇರಿ ಈ ಒಂದು ಕೊಲಾಜಿನ್ ಆಗೋದು. ಈ ಗ್ಲೂಕೋಸ್ ಏನಾದರೂ ಕೊಲಾಜಿನ್ ಜೊತೆ ಸೇರಿದಾಗ ಈ ಕೊಲಾಜಿನ್ ಏನಿದೆ ಅದು ಏನಾಗುತ್ತೆ, ಅದರದ ಒಂದು ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಎಲಾಸ್ಟಿಸಿಟಿನ ಕಳ್ಕೊಳ್ಳೋದ್ರಿಂದ ಚರ್ಮ ಸುಕ್ಕುಗಟ್ಟಕ್ಕೆ ಆರಂಭ ಆಗುತ್ತೆ, ಚರ್ಮದ ಕಾಂತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಬಹಳ ಬೇಗ ಅವ್ರನ್ನ ನೋಡಿದಾಗ ಅವರ ವಯಸ್ಸಿಗಿನ್ನ 10 ವರ್ಷ ಹೆಚ್ಚಿನ ವಯಸ್ಸಿನವರ ಥರ ಅವರು ನಮಗೆ ಕಾಣ್ತಾ ಇರ್ತಾರೆ. ನಮ್ಮ ಚರ್ಮ ಚೆನ್ನಾಗಿರಬೇಕು ಅಂದರೆ ಸಕ್ಕರೆಯ ಪ್ರಮಾಣವನ್ನು ನಾವು ಕಡಿಮೆ ಮಾಡಿಕೊಳ್ಳಲೇಬೇಕು. ಹಾಗಾದರೆ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಚರ್ಮವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕು, ನಾವು ಕೊಲಾಜನ್ನ ಚೆನ್ನಾಗಿ ಇಟ್ಕೋಬೇಕು, ಕೊಲಾಜನ್ನ ಕಾಪಾಡ್ಕೋಬೇಕು. ಇಲ್ಲಿ ಚರ್ಮ ಚೆನ್ನಾಗಿರಬೇಕು ಅಂದರೆ ಕೊಲಾಜನ್ ಬಹಳ ಮುಖ್ಯವಾದ
ಮುಖ್ಯವಾದದ್ದು. ಸಕ್ಕರೆ ಕೊಲಾಜನ್ನ ಹಾಳು ಮಾಡುವ ಬಹಳ ಒಂದು ಪ್ರಮುಖವಾದ ಒಂದು ಆಕರ ಅಂತ ಹೇಳ್ಬೋದು. ಹಾಗಾಗಿ ಸಕ್ಕರೆಯನ್ನು ಕಡಿಮೆ ಮಾಡ್ತಾ ಬರಬೇಕು. ಅದರ ಹೊರತಾಗಿ ಕೊಲಾಜಿನ್ ಚೆನ್ನಾಗಿರಬೇಕು, ನಮ್ಮ ಚರ್ಮ ಚೆನ್ನಾಗಿರಬೇಕು, ನಮ್ಮ ಸೌಂದರ್ಯ ಚೆನ್ನಾಗಿರಬೇಕು, ವಯಸ್ಸಾಗುವ ಪ್ರಕ್ರಿಯೆಯನ್ನು ಮುಂದೂಡಬೇಕು. ಹಿಂದೆಲ್ಲ ವಯಸ್ಸಾಗುವ ಪ್ರಕ್ರಿಯೆಯನ್ನು ಮುಂದೂಡೋದಕ್ಕೆ ರಾಜ ಮಹಾರಾಜರ ಕಾಲದಲ್ಲೂ ಬಹಳಷ್ಟು ಒಂದು ಸಂಶೋಧನೆಗಳು ನಡೀತಾ ಇತ್ತು. ಕೆಲವೊಂದು ಆಯುರ್ವೇದದ ಪ್ರಾಡಕ್ಟ್ಗಳು ಅದನ್ನು ಬಳಕೆ ಮಾಡೋದರಿಂದ ಆಯುರ್ವೇದದ ಕೆಲವೊಂದು ಚೂರ್ಣಗಳಾಗ್ಬೋದು, ಅದು ಕೆಲವು ರಸಗಳಾಗ್ಬೋದು, ಅದನ್ನು ಕುಡಿದು ನಾವು ನಮ್ಮ ಸೌಂದರ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಅಂತಿದ್ರು. ಕ್ಲಿಯೋಪಾತ್ರ ಎನ್ನುವ ರಾಣಿ ನಿಮಗೆ ಗೊತ್ತಿರ್ಬೋದು, ಆಕೆ ಕತ್ತೆಯ ಹಾಲಿನಲ್ಲಿ ಸ್ನಾನ ಮಾಡ್ತಾ ಇದ್ಲಂತೆ. ಏಕೆಂತಂದರೆ ಹಾಲಿನಲ್ಲೇ ಸ್ನಾನ ಮಾಡೋದು ನೀರಿನ ಬದಲು, ಕಾರಣ ಚರ್ಮದ ತ್ವಚೆ ಚೆನ್ನಾಗಿರಬೇಕು ಅಂತ. ಆದರೆ ಇಂದು ಇದ್ಯಾವುದೂ ಸಾಧ್ಯ ಇಲ್ಲ. ಹಾಲಿನಲ್ಲಿ ಸ್ನಾನ ಮಾಡೋದೇ ಆಗಲಿ, ಬೇರೆ ಬೇರೆ ಒಂದು ಸಂಜೀವಿನಿ ಥರದ ಒಂದು ಗಿಡಮೂಲಿಕೆಗಳನ್ನು ಬಳಸಿಕೊಂಡು ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದೇ ಆಗಲಿ, ಇದ್ಯಾವುದೂ ಸಾಧ್ಯ ಇಲ್ಲ. ಅದರ ಬದಲಾಗಿ ಕೊಲಾಜಿನ್ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಅಭ್ಯಾಸಗಳನ್ನು ನಾವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಚರ್ಮದಲ್ಲಿರುವ ಕೊಲಾಜಿನ್ ಹಾಗೇ ಉಳ್ಕೊಳ್ಳುತ್ತೆ. ಅದು ಹೆಚ್ಚಿದ್ದಷ್ಟು ಚರ್ಮ ಚೆನ್ನಾಗಿರುತ್ತೆ ಮತ್ತು ಅದು ರಿಂಕಲ್ ಸುಕ್ಕು ಬರದಿದ್ದ ಹಾಗೆ ಗಟ್ಟಿಯಾಗಿರುತ್ತೆ, ಎಲಾಸ್ಟಿಸಿಟಿ ಇರುತ್ತೆ, ಕಾಂತಿಯುತವಾಗಿರುತ್ತೆ. ಹಾಗಾದರೆ ಏನು ಮಾಡಬೇಕು ನಾವು ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ರೋಟೀನ್ ಯುಕ್ತ ಆಹಾರ ಸೇವನೆಯನ್ನು ಹೆಚ್ಚು ಮಾಡ್ಕೋಬೇಕು. ನಾವು ಪ್ರೋಟೀನ್ ಏಕೆಂದರೆ ಗ್ಲೈಕೋಜನ್ ಒಂದು ಪ್ರೋಟೀನು. ನಾವು ಕೆಲವೊಂದು ಪ್ರೋಟೀನ್ಗಳನ್ನು ಸೇವನೆ ಮಾಡಿದಾಗ ಅದರಲ್ಲಿರುವ ಅಮೈನೋ ಆಸಿಡು ಗ್ಲೈಸಿನ್ ಆಗ್ಬೋದು, ಪ್ರೊಲಿನ್ ಆಗ್ಬೋದು, ಹೈಡ್ರಾಕ್ಸಿ ಪ್ರೊಲಿನ್ಗಳು, ಇವೆಲ್ಲ ಕೊಲಾಜನ್ನ ಬಿಡುಗಡೆ ಮಾಡುವಂತಹದ್ದು. ಇವುಗಳನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕೊಲಾಜಿನ್ ಪ್ರಮಾಣ ಹೆಚ್ಚಾಗುತ್ತೆ. ದೇಹದಲ್ಲೂ ಸಹ ನ್ಯಾಚುರಲ್ ಕೊಲಾಜಿನ್ನು ಸಿಂಥಸೈಸ್ ಆಗುತ್ತೆ. ಅದರ ಹೊರತಾಗಿ ಹೊರಗಡೆಯಿಂದ ಕೊಲಾಜಿನ ನಾವು ಸಪ್ಲಿಮೆಂಟ್ ಮಾಡಿದಾಗಲೂ ಸಹ ಈ ಕೊಲಾಜಿನ್ ಪ್ರಮಾಣ ನಮ್ಮ ಚರ್ಮದಲ್ಲಿ ಚೆನ್ನಾಗಿರುತ್ತೆ. ಚರ್ಮದ ಎಲಾಸ್ಟಿಸಿಟಿ ಎಲ್ಲದು ತುಂಬ ಅದ್ಭುತವಾಗಿ, ಚರ್ಮ ಸುಕ್ಕುಗಟ್ಟೋದಿಲ್ಲ, ಜೋತು ಬೀಳೋದಿಲ್ಲ. ಹಾಗಾಗಿ ಚರ್ಮ ಒಂದು ಅದ್ಭುತವಾಗಿರುತ್ತೆ. ಹಾಗಾದರೆ ಪ್ರೋಟೀನ್ ಯುಕ್ತ ಪದಾರ್ಥಗಳು ಅಂದರೆ ಹಾಲು, ಹಾಲಿನ ಉತ್ಪನ್ನಗಳು, ಮೀನು, ಮೊಟ್ಟೆ, ಈ ಥರದರ ಜೊತೆಗೆ ಕಾಳುಗಳು, ಇವುಗಳನ್ನೆಲ್ಲ ಬೇರೆ ಬೇರೆ ಥರದ ಧಾನ್ಯಗಳು ಅಂತ ಅಂತೀವಲ್ಲ, ದ್ವಿದಳ ಧಾನ್ಯಗಳು, ಇದನ್ನೆಲ್ಲ ನಾವು ಬಳಕೆ ಮಾಡ್ತಾ ಬಂದರೆ ನಮ್ಮ ಚರ್ಮ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಅದರಲ್ಲಿರುವ ಅಮೈನೋ ಆಸಿಡ್ಗಳು ಈ ಕೊಲಾಜನ್ ಅದನ್ನು ಬಿಡುಗಡೆ ಮಾಡಲು ಬಹಳಷ್ಟು ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಪ್ರೋಟೀನ್ ಸೇವನೆಯಿಂದ ನಮ್ಮ ಚರ್ಮದ ತ್ವಚೆಯನ್ನು ಕಾಪಾಡ್ಕೊಳ್ಬೋದು. ಸೋಯಾಬೀನ್ ಆಗ್ಬೋದು, ಬೇಕಾದಷ್ಟು ಇದು ಹೆಚ್ಚಾಗಿ ಪ್ರೋಟೀನ್ ಯುಕ್ತವಾದ ಆಹಾರ ಅಂತ ಅನ್ಬೋದು. ನಂತರ ಇದರ ಜೊತೆಗೆ ವೈಟಮಿನ್ ಸಿ ಸಹ ಬಹಳ ಮುಖ್ಯ ಅಂತ ನಾವು ಹೇಳ್ತೀವಿ. ಕಾರಣ ಏನಂತಂದರೆ, ಈ ಕೊಲಾಜಿನ್ ಆಗಬೇಕು ಅಂತ ಅಂದರೆ ಅದರಲ್ಲಿ 2 ಎನ್ಸೈಮ್ಗಳು ಅಥವಾ ಕಿಣ್ವಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಲೈಸೈಲ್ ಹೈಡ್ರಾಕ್ಸಿಲೇಸ್ ಒಂದು, ಪ್ರೊಲೈಲ್ ಹೈಡ್ರಾಕ್ಸಿಲೇಸ್ ಅಂತ, ಈ 2 ಕಿಣ್ವಗಳೇನು ಮಾಡುತ್ತೆ, ಕೊಲಾಜನ್ ಅನ್ನೋದು ಒಂದು ಪ್ರೋಟೀನು, ಅದಾಗಬೇಕು ಅಂದರೆ ಮಧ್ಯ ಸರಪಳಿಗಳು ಬೇಕು, ಅದಕ್ಕೆ ಚೈನ್ಗಳಾಗಬೇಕು. ಅದನ್ನು ಟರ್ಷರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಆ ಬೇರೆ ಬೇರೆ ಸ್ಟ್ರಕ್ಚರ್ ಆಗಬೇಕು. ಅದು ಪ್ರೋಟೀನು ಅದಾಗಬೇಕು ಅಂದರೆ ಈ ಎನ್ಸೈಮ್ಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆದರೆ ಈ ಎನ್ಸೈಮ್ಗಳು ಕ್ರಿಯಾಶೀಲವಾಗಬೇಕು ಅಂದರೆ ವಿಟಮಿನ್ ಸಿ ಬಹಳ ಮುಖ್ಯ. ವಿಟಮಿನ್ ಸಿ ಎಲ್ಲಿ ಇರೋದಿಲ್ವೋ ಅದಕ್ಕೆ ನೋಡಿ ಹೇಳ್ತಾರೆ, ಯಾರು ನಮ್ಮ ಚರ್ಮ ಚೆನ್ನಾಗಿರಬೇಕು ಅಂದರೆ ವಿಟಮಿನ್ ಸಿಯನ್ನು, ಅಂದರೆ ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಇದನ್ನು ಸಹ ಹಾಲಿನ ಕೆನೆ ಜೊತೆಗೆ, ಅದು ಫ್ಯಾಟು, ಒಳ್ಳೆ ಫ್ಯಾಟು, ಅದರ ಜೊತೆ ಚೆನ್ನಾಗಿ ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ತಾ ಬನ್ನಿ, ನಿಮ್ಮ ತ್ವಚೆ ತುಂಬ ಚೆನ್ನಾಗಿರುತ್ತೆ ಅಂತ. ಖಂಡಿತ ನಿಜ. ಕಾರಣ ಏನಂತಂದರೆ ಆ ಹಾಲಿನಲ್ಲಿರುವಂತಹ ಫ್ಯಾಟ್ ಆಗಿರ್ಬೋದು, ಆಮೇಲೆ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಆಗಿರ್ಬೋದು, ಅದರ ಜೊತೆಗೆ ವಿಟಮಿನ್ ಸಿನ ನಾವು ಬಳಕೆ ಮಾಡಿದಾಗ ಏನಾಗುತ್ತೆ, ಇದು ಕೊಲಾಜಿನ್ ಉತ್ಪಾದನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಇದು ಕೋಫ್ಯಾಕ್ಟರ್ ಅಂತ ನಾವು ಕರಿತೀವಿ. ಕೋಫ್ಯಾಕ್ಟರ್ ಅಂದರೆ ಯಾವುದೋ ಒಂದು ಕಿಣ್ವ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ಆ ಕೆಲಸ ಮಾಡೋಕ್ಕೆ ಅದಕ್ಕೊಂದು ಕಿಕ್ ಕೊಡಬೇಕು, ಅಂತಹ ಕೆಲಸವನ್ನು ವಿಟಮಿನ್ ಸಿ ಮಾಡ್ತಾ ಬರುತ್ತೆ. ಹಾಗಾಗಿ ವಿಟಮಿನ್ ಸಿ ಯುಕ್ತ ಪದಾರ್ಥಗಳು, ಅದರಲ್ಲಿ ಮುಖ್ಯವಾಗಿ ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಸೀಬೆ ಹಣ್ಣು, ಅದರ ಜೊತೆಗೆ ನೆಲ್ಲಿಕಾಯಿ, ಈ ಥರದ್ದು ವಿಟಮಿನ್ ಸಿ ಯುಕ್ತ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಿದ್ರೆ ನಮ್ಮ ಕೊಲಾಜಿನ್ ಉತ್ಪಾದನೆ ಚೆನ್ನಾಗಾಗುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಹೇಳ್ತಾ ಇರೋದು ಸಕ್ಕರೆಯನ್ನು ಕಮ್ಮಿ ಮಾಡಬೇಕು. ಅದನ್ನು ಕಮ್ಮಿ ಮಾಡಿದಾಗ ಈ ಅಂಶಗಳು, ಪ್ರೋಟೀನ್ನ ಹೆಚ್ಚಾಗಿ ಬಳಕೆ ಮಾಡಬೇಕು, ವಿಟಮಿನ್ ಸಿಯನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಅದರಲ್ಲಿ ಪ್ರಮುಖವಾದ ಪ್ರೊಲೈಲ್ ಹೈಡ್ರಾಕ್ಸಿಲೇಸು ಆ್ಯಕ್ಟಿವೇಟ್ ಆಗುತ್ತೆ. ಅದರ ಜೊತೆಯಲ್ಲಿ ಲೈಸೈಲ್ ಹೈಡ್ರಾಕ್ಸಿಲೇಸು ಸಹ ಆ್ಯಕ್ಟಿವೇಟ್ ಆಗುತ್ತೆ. ಈ ಕಿಣ್ವಗಳು ಕೊಲಾಜಿನ್ ಉತ್ಪಾದನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದರ ಜೊತೆಯಲ್ಲಿ ಕಾಪರ್ ಮತ್ತು ಜಿಂಕ್
ಇದು ಹೆಚ್ಚಾಗಿರುವಂಥ ಆಹಾರ ಪದಾರ್ಥಗಳನ್ನು ನಾವು ಬಳಕೆ ಮಾಡಬೇಕು. ಈ ಕಾಪರ್ ಮತ್ತು ಜಿಂಕ್ ಇದು ನಮ್ಮ ದೇಹವನ್ನು ಸೇರಬೇಕು. ಕಾಪರ್ ಸಹ ಲೈಸೈಲ್ ಆಕ್ಸಿಡೇಸ್ ಎನ್ಸೈಮ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಜಿಂಕ್ ಫೈಬ್ರೋಬ್ಲಾಸ್ಟ್ ಸೆಲ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಜಿಂಕ್ ಬಹಳ ಮುಖ್ಯವಾದದ್ದು. ಇದು ಸಹ ಕೋಫ್ಯಾಕ್ಟರ್ ಆಗಿ ಕೆಟಲಿಸ್ಟ್ ಥರ ಕೆಲಸ ಮಾಡುತ್ತೆ. ಫೈಬ್ರೋಬ್ಲಾಸ್ಟ್ ಅಂತಂದರೆ ಈ ಫೈಬ್ರೋಬ್ಲಾಸ್ಟ್ ನಮ್ಮ ಚರ್ಮವನ್ನು ಕಾಪಾಡುವಂತಹ ಚರ್ಮದ ಜೀವಕೋಶಗಳು ಈ ಫೈಬ್ರೋಬ್ಲಾಸ್ಟ್ ಸೆಲ್ಗಳು. ಅವುಗಳು ಚೆನ್ನಾಗಿ ಹೆಚ್ಚು ಉತ್ಪಾದನೆಯಾಗುವ ಹಾಗೆ ಮಾಡುತ್ತೆ. ಜೊತೆಗೆ ಕೊಲಾಜಿನ್ ಒಂದು ಪಾತ್ವೆಯಲ್ಲೂ ಸಹ ಇದರ ಒಂದು ರೋಲು ತುಂಬ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ತಾಮ್ರ ಮತ್ತು ಜಿಂಕ್ ಯುಕ್ತವಾದ ಆಹಾರ ಪದಾರ್ಥಗಳ ಸೇವನೆಯು ಸಹ ನಮ್ಮ ಚರ್ಮದ ತ್ವಚೆಯನ್ನು ಕಾಪಾಡ್ತಾ ಬರುತ್ತೆ. ಜೊತೆಯಲ್ಲಿ ಅತಿ ನೇರಳೆ ಕಿರಣ ಅಥವಾ ಅಲ್ಟ್ರಾ ವೈಲೆಟ್ ರೇಡಿಯೇಷನ್, ಈ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಅಂತ ಏನಂತೀವಿ, ಈ ಅತಿ ನೇರಳೆ ಕಿರಣ ಸೂರ್ಯನಿಂದ ಬರುವುದು, ಇದನ್ನು ಸಹ ಹೆಚ್ಚಾಗಿ ನಾವು ಇದಕ್ಕೆ ಎಕ್ಸ್ಪೋಸ್ ಆಗಬಾರ್ದು. ಕಾರಣ ಅತಿ ನೇರಳೆ ಕಿರಣಗಳಿಗೆ ನಮ್ಮ ಚರ್ಮ ಒಡ್ಡಿದಾಗ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಕೊಲಾಜಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಯಾರು ಅತಿಯಾಗಿ ಸೂರ್ಯನ ಬೆಳಕಿಗೆ ಹೋಗ್ತಾರೆ, ಅತಿ ನೇರಳೆ ಕಿರಣ ಮುಖ್ಯವಾಗಿ, ಅಂತಹ ಅವರಿಗೆ ಚರ್ಮ ಬೇಗ ಸುಕ್ಕಾಗುವುದು, ವಯಸ್ಸಾಗುವ ಪ್ರಕ್ರಿಯೆ ಬಹಳ ಬೇಗ ನಡೆಯುತ್ತೆ. ಹಾಗಾಗಿ ಅದನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ಕಾರಣ ಏನಂದರೆ, ದೇಹಕ್ಕೆ ಈ ಅತಿ ನೇರಳೆ ಕಿರಣಗಳು ಪ್ರವೇಶ ಮಾಡಿದಾಗ ನಮ್ಮ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೆ. ದೇಹದಲ್ಲಿ ಹೆಚ್ಚು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಉಂಟಾದಂತೆ ಅದು ನಮ್ಮ ದೇಹವನ್ನು ನಾಶ ಮಾಡ್ತಾ ಬರುತ್ತೆ. ಅದರಿಂದಾಗಿ ದೇಹದಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಹೆಚ್ಚಾಗ್ತಾ ಬರುತ್ತೆ. ಆದ ಕಾರಣ ಆದಷ್ಟು ನಮ್ಮ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಉತ್ಪಾದನೆ ಆಗದೇ ಇದ್ದ ಹಾಗೆ ನಾವು ಅದನ್ನು ನೋಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟಿಯೇಸ್ ಅನ್ನುವ ಮತ್ತೊಂದು ಪ್ರೋಟಿಯೇಸ್ ಎನ್ಸೈಮ್ ಇರುತ್ತೆ. ಇದು ಸಹ ಅತಿ ನೇರಳೆ ಕಿರಣಗಳು ಬಿದ್ದಾಗ ಇದು ಹೆಚ್ಚು ಬಿಡುಗಡೆಯಾಗುತ್ತೆ. ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟಿಯೇಸ್ ಅದು ನಮ್ಮ ಚರ್ಮವನ್ನು ನಾಶ ಮಾಡುವಂಥದ್ದು, ಫೈಬ್ರೋಬ್ಲಾಸ್ಟ್ ಸೆಲ್ಲನ್ನು ನಾಶ ಮಾಡುವಂಥದ್ದು. ಹಾಗಾಗಿ ಇದು ಹೆಚ್ಚಾದಾಗ ಚರ್ಮಕ್ಕೆ ಮತ್ತು ಕೊಲಾಜಿನ್ ಉತ್ಪಾದನೆಗೆ ಬಹಳಷ್ಟು ತೊಂದರೆಗಳು ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಿಯಮಿತವಾದ ನಿದ್ರೆ ಬಹಳ ಮುಖ್ಯ ಅಂತೀವಿ. ಕಾರಣ ಮೆಲೋಟೋನಿನ್ ಸಿಂಥಸಿಸ್ ಅಂದರೆ ಮೆಲೋಟೋನಿನ್ ಎನ್ನುವ ಹಾರ್ಮೋನು ನಾವು ನಿದ್ರೆ ಮಾಡಿದಾಗ ಮಾತ್ರ ಬಿಡುಗಡೆಯಾಗುವಂತಹದ್ದು. ಹಾಗಾಗಿ ಒಳ್ಳೆಯ ಡೀಪ್ ಸ್ಲೀಪ್ ಅಂತೀವಲ್ಲ, ಅಂತಹ ನಿದ್ರೆ ನಾವು ಪ್ರತಿದಿನ 6ರಿಂದ 7 ಗಂಟೆಯವರೆಗೂ ನಿದ್ರೆ ಮಾಡಿದಾಗ ಮಧ್ಯರಾತ್ರಿಯ ವೇಳೆಗೆ ನಮ್ಮ ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಒಂದು ಸಿಗ್ನಲ್ ಕೊಡುತ್ತೆ, ಕತ್ತಲೆ ಇದೆ, ಈಗ ಮೆಲೋಟೋನಿನ್ ಸೆಕ್ರಿಷನ್ ಆಗಬೇಕು ಅಂತ. ಅಂತಹ ಸಂದರ್ಭದಲ್ಲಿ ಮೆಲೋಟೋನಿನ್ ಎನ್ನುವ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದರ ಜೊತೆಯಲ್ಲಿ ಮ್ಯಾಟ್ರಿಕ್ಸ್ ಮೆಟಲೋಪ್ರೋಟಿಯೇಸಸ್ಸು ಹೆಚ್ಚಾದಂತೆ ಇದು ಕೊಲಾಜನ್ನ ನಾಶ ಮಾಡುತ್ತೆ. ಈ ಮೆಲೋಟೋನಿನ್ ಸೆಕ್ರಿಷನ್ ದೇಹದಲ್ಲಿ ಚೆನ್ನಾಗಿದ್ದಾಗ ಅದು ಆ್ಯಂಟಿ ಏಜಿಂಗ್ ಅಂತ ನಾವು ಹೇಳ್ತೀವಿ. ಅಂದರೆ ವಯಸ್ಸಾಗುವ ಪ್ರಕ್ರಿಯೆಯನ್ನು ತಡೆಗಟ್ಟುವಂತಹದ್ದು. ಜೊತೆಯಲ್ಲಿ ಧೂಮಪಾನ ಮಾಡುವುದು, ಇದು ಪುರುಷ ಮತ್ತು ಮಹಿಳೆ ಎಲ್ಲರನ್ನೂ ಒಟ್ಟಾರೆ ನಾನು ಮಾತಾಡ್ತಿರೋದು. ಧೂಮಪಾನ ಮಾಡಿದಾಗ ಏನಾಗುತ್ತೆ, ಸಿಗರೆಟ್ ಸ್ಮೋಕಿಂಗ್ ಅಂತ ಏನು ಕರಿತೀವಿ, ಅದರಿಂದ ಬಿಡುಗಡೆಯಾಗುವ ಟಾಕ್ಸಿನ್ಸ್ಗಳು ಕೊಲಾಜನನ್ನು ನಾಶ ಮಾಡ್ತಾ ಬರುತ್ತೆ. ಫೈಬ್ರೋಬ್ಲಾಸ್ಟ್ ಸೆಲ್ಲು, ಚರ್ಮದಲ್ಲಿರುವ ಫೈಬ್ರೋಬ್ಲಾಸ್ಟ್ ಸೆಲ್ಲನ್ನು ನಾಶ ಮಾಡುತ್ತೆ. ಹಾಗಾಗಿ ಯಾರು ಧೂಮಪಾನ, ಮದ್ಯಪಾನ ಈ ಥರದ ಒಂದು ಚಟಗಳಿಗೆ ಒಳಗಾಗಿರ್ತಾರೆ, ಸಾಮಾನ್ಯವಾಗಿ ತಾವು ಗಮನಿಸಿರ್ಬೋದು, ಅವರಿಗೆ ತುಂಬ ವಯಸ್ಸಾದಂತೆ ಕಾಣ್ತಾರೆ. ಈಗ ಇಬ್ಬರು ವ್ಯಕ್ತಿಗಳು, ಒಬ್ಬರು ಈ ಥರದ ಚಟಗಳಿಗೆ ಒಳಗಾಗಿದ್ದವರು, ಮತ್ತೊಬ್ಬರು ಯಾವುದೇ ಚಟಗಳು ಇಲ್ಲದಂತೆ ಒಳ್ಳೆಯ ಜೀವನ ಶೈಲಿಯನ್ನು ರೂಪಿಸ್ಕೊಂಡಿರೋವಂಥದ್ದು, ನಿಯಮಿತವಾದ ಆಹಾರ, ವ್ಯಾಯಾಮ ಆಗಿರ್ಬೋದು, ಎಲ್ಲದನ್ನು ಚೆನ್ನಾಗಿ ಒಂದು ಅಚ್ಚುಕಟ್ಟಾದ ಒಂದು ಜೀವನ ಶೈಲಿ ಇರುತ್ತೆ. ಮತ್ತೊಬ್ಬರದ್ದು ಒಂದು ಅವ್ಯವಸ್ಥೆಯ ಗೂಡು ಅಂತ ಅನ್ಬೋದು. ಅಲ್ಲಿ ಅವರ ಒಂದು ಹವ್ಯಾಸಗಳಾಗಿರ್ಬೋದು, ಚಟಗಳಾಗಿರ್ಬೋದು, ಜೀವನ ಶೈಲಿ, ಆಹಾರ ಸೇವನೆ ಎಲ್ಲದರಲ್ಲೂ ಅವರು ವ್ಯತ್ಯಾಸಗಳಿರುತ್ತೆ. ಈ ಇಬ್ಬರನ್ನು ನಾವು ಗಮನಿಸಿದಾಗ ಯಾರು ಉತ್ತಮ ಜೀವನ ಶೈಲಿಯನ್ನು ಹೊಂದಿರುತ್ತಾರೆ ಅವರಿಗೆ ವಯಸ್ಸಾಗಿರುವುದೇ ಕಾಣೋದಿಲ್ಲ. 60-70 ವರ್ಷ ಆದರೂ 40 ವರ್ಷ ವಯಸ್ಸಿನವರ ಥರ ಕಾಣ್ತಾ ಇರ್ತಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ನಾವು ಕರಿತೀವಿ. ಹಾಗಾಗಿ ಕಾರಣ ಕೊಲಾಜಿನ್ ಮತ್ತು ಫೈಬ್ರೋಬ್ಲಾಸ್ಟ್ ಸೆಲ್ಗಳು. ಈ ಜೀವಕೋಶಗಳು, ಚರ್ಮದಲ್ಲಿರುವಂತಹ ಜೀವಕೋಶಗಳು, ಅವು ಆರೋಗ್ಯಕರವಾಗಿರಬೇಕು ಅಂತಂದರೆ ಧೂಮಪಾನ, ಮದ್ಯಪಾನ, ಪ್ರೋಸೆಸ್ಡ್ ಡಯೆಟ್ ಅಂತ ಏನು ಕರಿತೀವಿ, ಈ ಜಂಕ್ ಆಹಾರ, ಇವುಗಳ ಸೇವನೆಯನ್ನು ಎಷ್ಟು ಕಡಿಮೆ ಮಾಡ್ತೀವೋ ನಮ್ಮ ಚರ್ಮ ಅಷ್ಟು ಚೆನ್ನಾಗಿರುತ್ತೆ. ಕಾರಣ ಅದರಲ್ಲಿ ಅತಿಯಾದ ಸಕ್ಕರೆಯ ಅಂಶವನ್ನು ನಾವು ಗಮನಿಸಬಹುದು. ಜೊತೆಯಲ್ಲಿ
ನಿಯಮಿತವಾದ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾದಾಗ ಏನಾಗುತ್ತೆ, ಚರ್ಮಕ್ಕೆ ಒಳ್ಳೆ ರಕ್ತ ಸಂಚಾರ ಆದಾಗ ಚರ್ಮದಲ್ಲಿರುವ ಜೀವಕೋಶಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರ, ಆಮ್ಲಜನಕ ಎಲ್ಲ ಪೂರೈಕೆ ಆಗೋದರಿಂದ ಅವುಗಳು ಆರೋಗ್ಯಯುತವಾಗಿರ್ತವೆ. ಹಾಗಾಗಿ ಯಾರು ಒಳ್ಳೆಯ ಒಂದು ಕಟ್ಟುನಿಟ್ಟಿನ ಜೀವನ ಶೈಲಿ ಮತ್ತು ದೈಹಿಕ ವ್ಯಾಯಾಮ, ಯಾವ ಥರದ ವ್ಯಾಯಾಮ ಬೇಕಾದರೂ ಆಗಬಹುದು, ಅದನ್ನು ಮಾಡ್ತಾ ಬರ್ತಿರ್ತಾರೆ, ಅವರ ಚರ್ಮ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಸುಕ್ಕುಗಳು ಬರೋದಿಲ್ಲ, ಕಾಂತಿಯುತವಾಗಿರುತ್ತೆ, ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಉದಾಹರಣೆಗೆ ನೀವು ನೋಡಿ, ಯೋಗ ಬಹಳ ದೀರ್ಘಕಾಲದಿಂದ ಮಾಡುವವರ ಒಂದು ಮುಖ ಅವ್ರನ್ನ ನೋಡಿದಾಗ ಆ ಮುಖದಲ್ಲಿ ಒಂದು ಕಾಂತಿ ಇರುತ್ತೆ, ಒಂದು ಪ್ರಭೆ ಅಂತ ಅಂತೀವಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅವರ ಮುಖ. ಕಾರಣ ಏನಂತಂದರೆ ಕೊಲಾಜಿನ್ನೇ ನಮ್ಮ ಚರ್ಮ ಚೆನ್ನಾಗಿರೋದಕ್ಕೆ ಬಹಳ ಪ್ರಮುಖವಾದ ಕಾರಣ. ಇತ್ತೀಚಿನ ದಿನದಲ್ಲಿ ಈ ಕೊಲಾಜಿನ್ನ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬೇಕು ಅಂತೇಳಿ ಅದರದ ಸಪ್ಲಿಮೆಂಟ್ಸ್ಗಳನ್ನು ಸಹ ಕೊಡ್ತಾ ಇದ್ದಾರೆ. ಅದು ಮಾತ್ರೆಯ ರೂಪದಲ್ಲಾಗ್ಬೋದು ಅಥವಾ ಇಂಜೆಕ್ಷನ್ ರೂಪದಲ್ಲಿ ಈ ಪೆಪ್ಟೈಡ್ಗಳು, ಕೊಲಾಜಿನ್ ಪೆಪ್ಟೈಡ್ ಏನಿದೆ ಅದನ್ನು ಸಪ್ಲಿಮೆಂಟ್ಸ್ ಆಗಿ ಕೊಡ್ತಾರೆ. ತಾವೆಲ್ಲ ನೋಡಿರ್ಬೋದು, ಸೆಲೆಬ್ರಿಟಿಗಳು ಅಥವಾ ಚಲನಚಿತ್ರ ನಟರು, ಮಾಡೆಲ್ಸ್ಗಳು, ಇವರೆಲ್ಲ ಈ ಒಂದು ಕಾಸ್ಮೆಟಿಕ್ ಸರ್ಜರಿ ಅಂತ ಮಾಡಿಸ್ಕೊತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಥರದ ಕೆಲವೊಂದು ಪ್ರೋಟೀನ್ಗಳನ್ನು ಅವರ ದೇಹಕ್ಕೆ ಸೇರಿಸಲಾಗುತ್ತದೆ. ಅವರಿಗೆ ಈ ಥರದ ಕೊಲಾಜಿನ್ ಇಂಜೆಕ್ಷನ್ಸ್ಗಳನ್ನು ಮುಖಕ್ಕೆ ಕೊಡುವುದರಿಂದ ಮುಖದ ಕಾಂತಿ ಹೆಚ್ಚಾಗುವುದು, ಮುಖ ಸುಕ್ಕು ಬರದಿದ್ದ ಹಾಗೆ ಕಾಣುವುದು ನಾವು ನೋಡ್ತೀವಿ. ಎಷ್ಟೋ ಜನ ಚಲನಚಿತ್ರ ನಟರು, ನಟಿಯರು, ಅವರಿಗೆ ವಯಸ್ಸಾಗಿರುತ್ತೆ, ಆದರೂ ಸಹ ಅವರ ಚರ್ಮ ಚೆನ್ನಾಗಿರುತ್ತೆ, ತುಂಬ ಕ್ಲಿಯರ್ ಆಗಿರುತ್ತೆ, ಕಾಂತಿಯುತವಾಗಿರುತ್ತೆ. ಹಾಗಾಗಿ ಇದು ಹೇಗೆ ಸಾಧ್ಯ ಅಂತ ನಾವು ನೋಡೋದಾದರೆ ಸಪ್ಲಿಮೆಂಟ್ಸ್ಗಳು, ಇದು ಹೆಚ್ಚಾಗಿ ಹೊರಗಡೆಯಿಂದ ಕೊಲಾಜಿನ್ ಪೆಪ್ಟೈಡ್ಗಳನ್ನು ತಗೊತಾರೆ. ಹಾಗಾಗಿ ಅದು ಇಂಜೆಕ್ಷನ್ ರೂಪದಲ್ಲಾಗ್ಬೋದು, ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರು ಅದನ್ನು ಸೇವನೆ ಮಾಡ್ತಾರೆ. ಇದರ ಹೊರತಾಗಿ ಜನಸಾಮಾನ್ಯರು ಇದು ಬೇಡ ಅಂದಾಗ ನಾವು ಸ್ವಾಭಾವಿಕವಾಗಿ ಸಿಕ್ಕುವಂತಹ ಪ್ರೋಟೀನ್ ಯುಕ್ತವಾದ ಪದಾರ್ಥಗಳು, ವಿಟಮಿನ್ ಸಿ ಮತ್ತು ವಿಟಮಿನ್ಗಳು, ಬಹಳಷ್ಟು ವಿಟಮಿನ್ ಇರುವಂತಹ ಆಹಾರ ಪದಾರ್ಥಗಳಾಗ್ಬೋದು, ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು, ಇವುಗಳನ್ನು ಸೇವನೆ ಮಾಡೋದು, ಪ್ರೋಬಯೋಟಿಕ್ಸ್ಗಳನ್ನ ಸೇವನೆ ಮಾಡೋದು, ಇದನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಚರ್ಮ ಚೆನ್ನಾಗಿರುತ್ತೆ. ಚರ್ಮ ಏನಂದರೆ ನಮ್ಮ ಸೌಂದರ್ಯವನ್ನು ವೃದ್ಧಿಸೋದು. ಚರ್ಮ ಚೆನ್ನಾಗಿದ್ದಾಗ ಸೌಂದರ್ಯ ಹೆಚ್ಚಾಗ್ತಿರುತ್ತೆ. ವಯಸ್ಸಾದರೂ ಆ ವಯಸ್ಸು ಗೊತ್ತಾಗೋದಿಲ್ಲ, ಅವರು ನೋಡಲು ತುಂಬ ಅಂದವಾಗಿ ಕಾಣ್ತಾರೆ, ಚರ್ಮದಲ್ಲಿ ಕಾಂತಿ ಇರುತ್ತೆ, ಒಳ್ಳೆ ತ್ವಚೆ ಇರುತ್ತೆ. ಹಾಗಾಗಿ ನಮ್ಮ ಚರ್ಮ ಚೆನ್ನಾಗಿರಬೇಕು, ನಮ್ಮ ಸೌಂದರ್ಯ ಚೆನ್ನಾಗಿರಬೇಕು, ಸೌಂದರ್ಯ ವೃದ್ಧಿ ಆಗಬೇಕು. ಅದನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಅದರ ಹೊರತಾಗಿ ನಾವು ಪ್ರೋಟೀನ್ಗಳನ್ನು ತಗೋಬೋದು, ಹಣ್ಣುಗಳನ್ನು ಸೇವನೆ ಮಾಡ್ಬೋದು. ಹಣ್ಣುಗಳಲ್ಲಿರುವ ಸ್ವಾಭಾವಿಕ ಸಕ್ಕರೆ ಏನಿರುತ್ತೆ, ಫ್ರಕ್ಟೋಸ್, ಅದೇ ನಮ್ಮ ದೇಹಕ್ಕೆ ಎಷ್ಟು ಮಟ್ಟಿಗೆ ಸಕ್ಕರೆ ಬೇಕೋ ಅಷ್ಟು ಅದರಿಂದನೇ ಪೂರೈಕೆ ಆಗೋದ್ರಿಂದ ಹೊರಗಡೆಯಿಂದ ಆರ್ಟಿಫಿಷಿಯಲ್ ಅಂದಾಗ ಅದರಲ್ಲಿ ತಿನಿಸುಗಳಾಗ್ಬೋದು, ಬೇಕರಿ ಐಟಮ್ಗಳಾಗ್ಬೋದು, ಚಾಕ್ಲೇಟ್ಸ್ಗಳಾಗ್ಬೋದು, ಐಸ್ ಕ್ರೀಮ್ಗಳು, ಈ ಥರದ ಹೆಚ್ಚಿನ ಸಕ್ಕರೆ ದೇಹಕ್ಕೆ ಸೇರದಿದ್ದ ಹಾಗೆ ನಾವು ನೋಡಿಕೊಂಡ್ರೆ ನಮ್ಮ ಸೌಂದರ್ಯ ಇಮ್ಮಡಿಯಾಗುತ್ತೆ. ಅದ್ಭುತವಾದ ಕಾಂತಿಯನ್ನು ನಾವು ಹೊಂದಿರ್ತೀವಿ, ತುಂಬ ಸುಂದರವಾಗಿ ಒಂದು ಆಕರ್ಷಣೀಯವಾಗಿ ಕಾಣ್ತೀವಿ. ಇದರಿಂದ ನಮ್ಮ ಆತ್ಮವಿಶ್ವಾಸ ಸಹ ಚೆನ್ನಾಗಿರುತ್ತೆ. ಯಾವಾಗ ನಮ್ಮ ಬಾಹ್ಯ ಸೌಂದರ್ಯ ಚೆನ್ನಾಗಿರುತ್ತೆ, ಆತ್ಮವಿಶ್ವಾಸವೂ ಇರುತ್ತೆ. ಇದರ ಜೊತೆಗೆ ನಮ್ಮ ನಡವಳಿಕೆ ಎಲ್ಲದೂ ಒಟ್ಟಾರೆ ಟೋಟಲಿ ಅಂತಂದರೆ ಅದು ನಮಗೆ ಒಂದು ಮೆರುಗನ್ನು ನೀಡುತ್ತೆ. ಹಾಗಾಗಿ ಒಳ್ಳೆಯ ಒಂದು ತ್ವಚೆಗೆ, ಸೌಂದರ್ಯ ವೃದ್ಧಿಗೆ ನಾವು ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಬೇಕು. ಬರೀ ಮಧುಮೇಹ ಮಾತ್ರ ಬರೋದಿಲ್ಲ, ಇದರ ಜೊತೆಯಲ್ಲಿ ಸೌಂದರ್ಯವೂ ಸಹ ಹಾಳಾಗೋದ್ರಿಂದ ಸಕ್ಕರೆಯ ಸೇವನೆಯಲ್ಲಿ ಒಂದು ಇತಿಮಿತಿ ಇದ್ದರೆ ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ.